Get ready for the dictation. Start. ಚಾಸ 1 ನನ್ನ ತಂದೆ ಮತ್ತು ಚಾಸ 3 ನನ್ನ ಗಂಡ ಇರುತ್ತಾರೆ. ಫುಲ್ ಪಾಯಿಂಟ್. ನನ್ನ ಗಂಡನು ಗೌಸಿಯಾ ಸರ್ವಿಸ್ ಸ್ಟೇಷನ್ ಅನ್ನು ಇಟ್ಟು ಕೆಲಸ ಮಾಡುತ್ತಿರುತ್ತಾನೆ. ಫುಲ್ ಪಾಯಿಂಟ್. ಸದರಿ ಗೌಸಿಯಾ ಸರ್ವಿಸ್ ಸ್ಟೇಷನ್ ಪಕ್ಕದಲ್ಲಿ ನಮ್ಮ ವಾಸದ ಮನೆ ಇರುತ್ತದೆ. ಫುಲ್ ಪಾಯಿಂಟ್. ನಮ್ಮ ಗೌಸಿಯಾ ಸರ್ವಿಸ್ ಸ್ಟೇಷನ್ನಲ್ಲಿ ಈ ಪ್ರಕರಣ ಬಿಟ್ಟು ಬೇರೆ ಘಟನೆ ಆಗಿದ್ದು ನನಗೆ ಗೊತ್ತಿಲ್ಲ. ಫುಲ್ ಪಾಯಿಂಟ್. ನ್ಯಾಯಾಲಯದ ಮುಂದೆ ಇದ್ದ ಆರೋಪಿತನು ನನಗೆ ಗೊತ್ತಿರುವುದಿಲ್ಲ ಮತ್ತು ನಾನು ಅವನನ್ನು ನೋಡಿರುವುದಿಲ್ಲ. ಫುಲ್ ಪಾಯಿಂಟ್. ಆರೋಪಿ ಮತ್ತು ಇತರರು ನಮ್ಮ ಮನೆಗೆ ಅತಿಕ್ರಮಣ ಮಾಡಿಲ್ಲ ಮತ್ತು ಚಿನ್ನಾಭರಣಗಳನ್ನು ದೋಚಿಕೊಂಡು ಹೋಗಿಲ್ಲ. ಫುಲ್ ಪಾಯಿಂಟ್. ನನ್ನ ಗಂಡ ಶೇಖರ್ ಅನ್ನುವವನಿಗೆ ರಿವಾಲ್ವರ್ನಿಂದ ಕೊಲೆ ಮಾಡಿದ್ದು ನನಗೆ ಗೊತ್ತಿಲ್ಲ. ಫುಲ್ ಪಾಯಿಂಟ್. ಆರೋಪಿ ಮತ್ತು ಇತರರು ನಮ್ಮ ಮನೆಗೆ ಬೆಂಕಿ ಇಟ್ಟಿಲ್ಲ ಮತ್ತು ನನ್ನನ್ನು ಎಳೆದಾಡಿ ಮಾನಭಂಗ ಮಾಡಿಲ್ಲ. ಫುಲ್ ಪಾಯಿಂಟ್. ನಮ್ಮ ಮನೆಯ ಮುಂದೆ ಇರುವ ಕಾರು ಮೋಟಾರ್ ಬೈಕು ಸುಟ್ಟಿದ್ದು ನಾನು ನೋಡಿರುವುದಿಲ್ಲ. ಫುಲ್ ಪಾಯಿಂಟ್. ಪೊಲೀಸರು ನನ್ನನ್ನು ವಿಚಾರಣೆ ಮಾಡಿ ಹೇಳಿಕೆ ಬರೆದುಕೊಂಡಿಲ್ಲ. ಫುಲ್ ಪಾಯಿಂಟ್. ಪ್ಯಾರಾ. ಪಾಟಿ ಸವಾಲು ಸರ್ಕಾರಿ ಅಭಿಯೋಜಕರವರಿಂದ ಕಾಲನ್. ಪ್ಯಾರಾ. ದಿನಾಂಕ 10/10/2016 ಅಂದಾಜು ಬೆಳಿಗ್ಗೆ 11 ಗಂಟೆಗೆ ನನ್ನ ಗಂಡನು ಶೇಖರ್ ಅನ್ನುವವನ ಜೊತೆಗೆ ಗಲಾಟೆ ಮಾಡಿಕೊಳ್ಳುತ್ತಿದ್ದನು, ಮತ್ತು ನಾನು ಮನೆಯಿಂದ ಇಣುಕಿ ನೋಡಿದಾಗ, ನಮ್ಮ ಗೌಸಿಯಾ ಸರ್ವಿಸ್ ಸ್ಟೇಷನ್ ಹತ್ತಿರ ಸುಮಾರು ಜನರು ಸೇರಿದ್ದರು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಆ ಸಮಯದಲ್ಲಿ ನನ್ನ ಗಂಡ ಶೇಖರ್
ಅನ್ನುವವರಿಗೆ ರಿವಾಲ್ವರ್ನಿಂದ ಗುಂಡು ಹೊಡೆದು ಕೊಲೆ ಮಾಡಿರುವುದಾಗಿ ಜನರು ಕಿರುಚಾಡುತ್ತಾ ಶೇಖರನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದರು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನನ್ನ ಗಂಡನು ನನ್ನ ಮುಂದೆ ಶೇಖರ್ ಮತ್ತು ಅವನ ಕಡೆಯವರು ನನಗೆ ಏನಾದರೂ ಮಾಡಬಹುದು ಎಂದು ಅವನಿಗೆ ರಿವಾಲ್ವರ್ನಿಂದ ಗುಂಡು ಹೊಡೆದು ಬಿಟ್ಟೆ ಮತ್ತು ಅವನು ಪೊಲೀಸ್ ಠಾಣೆಗೆ ಹೋಗುತ್ತಿದ್ದೇನೆ ಅಂತ ಹೇಳಿ ಹೋದನು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಪ್ಯಾರಾ. ಸುಮಾರು 11:30 ಗಂಟೆಗೆ 15ರಿಂದ 20 ಜನರು ದೊಂಬಿ ಹಾಕುತ್ತಾ ನಮ್ಮ ಮನೆಯ ಒಳಗೆ ನುಗ್ಗಿ ಬೆಲೆ ಬಾಳುವ ಬಂಗಾರದ ಆಭರಣಗಳನ್ನು ದೋಚಿದರು ಮತ್ತು ಪಾತ್ರೆಗಳನ್ನು ವಾಷಿಂಗ್ ಮಷೀನ್ ಫ್ರಿಡ್ಜ್ ಇವುಗಳನ್ನು ಹಾಳು ಮಾಡಿದರು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನಾನು ಮಕ್ಕಳನ್ನು ಕರೆದುಕೊಂಡು ಒಂದು ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ನೋಡಿದಾಗ ನ್ಯಾಯಾಲಯದ ಮುಂದೆ ಇದ್ದ ಆರೋಪಿ ಮತ್ತು ಇತರರು ಅಲ್ಲಿ ಇದ್ದರು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನಾವು ಮನೆಯಿಂದ ಹೊರಗೆ ಬರುವಾಗ 1 ಮತ್ತು 2ನೇ ಆರೋಪಿತರು ಮತ್ತು ನನ್ನ ತಂದೆಯನ್ನು ತಳ್ಳಾಡಿ ನನ್ನ ಮೈ ಮುಟ್ಟಿ ಹಿಡಿದು ಎಳೆದಾಡಿ ನನ್ನ ಮಾನಭಂಗಕ್ಕೆ ಪ್ರಯತ್ನಿಸಿದರು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಆರೋಪಿತರೆಲ್ಲ ನಮ್ಮ ಕಾರು ಮತ್ತು ಮೋಟಾರ್ ಬೈಕನ್ನು ಬೆಂಕಿ ಹಚ್ಚಿ ಸುಟ್ಟು ಹಾಕಿದರು ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ನಾನು ಪೊಲೀಸರ ಮುಂದೆ ಈಗ ಓದಿ ಹೇಳಿದಂತೆ ಅಂದರೆ ದಿನಾಂಕ 10/10/2016 ನೋಡಿದರೆ ಗುರುತಿಸುತ್ತೇನೆ ಅಂತ ನೀತಿ 5ರಂತೆ ಹೇಳಿಕೆ ನೀಡಿರುತ್ತೇನೆ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಪ್ಯಾರಾ. ಇದೇ ನ್ಯಾಯಾಲಯದಲ್ಲಿ ನನ್ನ ಗಂಡ ಮತ್ತು ಇನ್ನಿಬ್ಬರ ಮೇಲೆ
ಕೊಲೆ ಪ್ರಕರಣ ದಾಖಲಾಗಿದೆ ಅಂದರೆ ನಿಜ. ಫುಲ್ ಪಾಯಿಂಟ್. ಅದರಲ್ಲಿ ಕೆಲವೊಂದು ಸಾಕ್ಷಿದಾರರು ಈ ಪ್ರಕರಣದ ಆರೋಪಿತರು ಅಂದರೆ ನನಗೆ ಗೊತ್ತಿಲ್ಲ. ಫುಲ್ ಪಾಯಿಂಟ್. ನಮ್ಮ ಎರಡು ಪ್ರಕರಣಗಳನ್ನು ರಾಜಿ ಮಾಡಿಕೊಂಡು ಈಗ ನಾನು ಸುಳ್ಳು ಸಾಕ್ಷಿ ಹೇಳುತ್ತಿದ್ದೇನೆ ಅಂದರೆ ಸರಿಯಲ್ಲ. ಫುಲ್ ಪಾಯಿಂಟ್. ಸ್ಟಾಪ್.